ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಲೇಜ್ ಬಿಗ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಿಸ್ಲೆಘಾಟ್ ವ್ಯೂ ತೋರ್ಸೋಣ ಅಂತ ಬಂದಿದ್ದೀನಿ. ನೋಡಿ, ಬಿಸ್ಲೆಘಾಟಲ್ಲಿ ತುಂಬ ಮಳೆ ಬರ್ತಾ ಇದೆ. ನಾವು 10 ಕಿಲೋಮೀಟರ್ ತೋರಿಸ್ತಾ ಮಳೆ ಪೂರ್ತಿ ಮಳೆ. ಬಿಸ್ಲೆಘಾಟಲ್ಲಿ ಒಳ್ಳೆ ವ್ಯೂ ನೋಡ್ಬೋದು ಗಾಯ್ಸ್ ಈ ಮಳೆಗಾಲದಲ್ಲಿ. ಈ ರೋಡ್ ಫಸ್ಟ್ ಆಗಿರಲಿಲ್ಲ, ಚೆನ್ನಾಗಿ ಇದು ಸ್ವಲ್ಪ ಗುಂಡಿ ಇತ್ತು ರೋಡು. ಈಗ ಮಾಡಿದ್ದಾರೆ, ಮತ್ತೆ ಅಲ್ಲಿ ಅರ್ಧಕ್ಕೆ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ಪೂರ್ತಿ ಗುಂಡಿ. ಅಲ್ಲಿ ಮಧ್ಯದೊಂದು ದೇವಸ್ಥಾನ ಐತೆ, ಮತ್ತು ವ್ಯೂ ಪಾಯಿಂಟು ಎಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಈ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ. ಈ ಇಷ್ಟ ಆದರೆ ಕಮೆಂಟ್ ಮಾಡಿ. ಯಾರ್ಯಾರು ಬಿಸ್ಲೆಘಾಟ್ ಹತ್ತತ್ರ ಇದ್ದೀರಾ ಎಲ್ಲ ಕಮೆಂಟ್ ಮಾಡಿ ಗಾಯ್ಸ್. ಪೂರ್ತಿ ವ್ಯೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಪೂರ್ತಿ ನೋಡಿ ಈ ವಿಡಿಯೋನ ನೋಡಿ ಗಾಯ್ಸ್. ಇಲ್ಲಿಂದ ಬಿಸ್ಲೆಘಾಟ್ ಸ್ಟಾರ್ಟು. ಪೂರ್ತಿ ಮಳೆ ಫಾರ್ ನೋಡಿ. ಮಳೆ ಅಂದರೆ ಮಳೆ ಗಾಯ್ಸ್, ತುಂಬ ಮಳೆ. ನೋಡಿ, ಇಲ್ಲಿ ನಮ್ದು ಇದು ಸೆನ್ಸರ್ ಗ್ಲಾಸ್ ಹಾಕ್ಸ್ಬಿಟ್ಟಿದ್ವಿ ಕಿಟಕಿಗೆ, ಅಲ್ಲ ಬಾಗಿಲು ಇದಕ್ಕೆ ಡೋರ್ಗೆ. ನೀರು ಒಂಚೂರು ಒಳಗೆ ಬರೋಕ್ಕಲ್ಲ ಗಾಯ್ಸ್. ಪಿಕಪ್ಪಲ್ಲಿ 3 ಜನ ಬಂದಿದ್ವಿ, ನಾನು, ನಮ್ಮ ಭಾವ, ನಮ್ಮ ಅಣ್ಣ. ಮಂಗಳೂರಲ್ಲಿ ಶುಂಠಿ ಲೋಡ್ ಇತ್ತು, ಶುಂಠಿ ಲೋಡ್ ಇಟ್ಟು ಅಲ್ಲಿಂದ ಬರ್ತಾಯಿದ್ವಿ. ಶಿರಡಿ ಘಾಟ್ ಮೇಲೆ ಹೋಗೋಣ ಅಂತಿದ್ದು, ಬಿಸ್ಲೆಘಾಟ್ ವ್ಯೂ ನೋಡೋಣ ಅಂತ ಹೇಳ್ಬಿಟ್ಟು ಬಿಸ್ಲೆಘಾಟ್ ವ್ಯೂ ಅಲ್ಲಿ ಹೋಗ್ತಿದ್ವಿ. ಇಲ್ಲಿ ರೂಟಲ್ಲಿ 4-4 ಸತಿ ತಿರುಗಿದ್ದೀವಿ. ಈ ಸತಿ ಹೆಂಗೈತೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಮಳೆಗಾಲದಲ್ಲಿ ಬಂದಿದ್ದಿಲ್ಲ, ಮಳೆಗಾಲದಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಸ್ವಲ್ಪ ದೂರ ರೋಡ್ ಮಾಡಿದ್ದಾರೆ ಗಾಯ್ಸ್. ಇಲ್ಲಿ ರೋಡ್ದು ಇಲ್ಲೆಲ್ಲ ಹಾಳಾಗಿತ್ತು ರೋಡು, ಈಗ ಮಾಡಿರಬೇಕು. ಇಲ್ಲೆಲ್ಲ ರೋಡ್ ಆಗಿತ್ತಲ್ಲ ಇನ್ನೂ ಗಾಯ್ಸ್. ನೋಡಿ, ರೋಡ್ ಆಗಿದೆ. ಈಗ ಬರ್ಬೋದು ಆರಾಮಾಗಿ ಬೈಕಲ್ಲಿ. ಇಲ್ಲಿಂದ ಅರ್ಧಕ್ಕೆ ರೋಡ್ ಆಗೈತೆ ಇಲ್ವೋ ಗೊತ್ತಿಲ್ಲ. ಪೂರ್ತಿ ರೋಡು ತೋರಿಸ್ತೀನಿ. ಈ ವಿಡಿಯೋ ನೋಡ್ಕೊಂಬಿಡೋನು. ಆರಾಮಾಗಿ ಬರ್ಬೋದು ಗಾಯ್ಸ್. ಇವತ್ತು ಒಂದು ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ದೇವಸ್ಥಾನ ಚೆನ್ನಾಗಿ ಮಾಡ್ಬೋದು ಅಂತಿದ್ದೀನಿ. ಅರ್ಧ ಮಂಗಳೂರು ಸೇರುತ್ತೆ, ಅರ್ಧ ಆಫೀಸ್ ಸೇರುತ್ತೆ ಇರೋ ಇದು ಕಾಡು. ನೋಡಿ, ಮರ ಬೀಳ್ತೈತೆ ಪೂರ್ತಿ. ಭಾಳಷ್ಟು ನೋಡಿ ಗಾಯ್ಸ್. ಈ ರೋಡೆಲ್ಲ ಆಗಿರಲಿಲ್ಲ ಗಾಯ್ಸ್. ನಾವು ಬರ್ಬೇಕಾದ್ರೆ 4-5 ಸತಿ ತಿರ್ಬೇಕಾದ್ರೆ ರೋಡ್ ಆಗಿರಲಿಲ್ಲ, ಪೂರ್ತಿ ರೋಡ್ ಆಗಿದೆ. ಇಲ್ಲಿ ಜಿಗಣೆ ಕಟ್ಟ ಜಾಸ್ತಿ. ಶೂವಾಗ ಬರ್ಲವಾಗ ಬರೀ ಕಲರ್ ಬಂದರೆ ಜಿಗಣೆ ಕಚ್ಚಿ ರಕ್ತ ಕುಡಿತಾವ. ನಮ್ಮ ಫೋಟೋ ಹೊಡ್ಕೊಳ್ಳೋ ಬರ್ತಲ್ಲ, ಫೋಟೋ ಹೊಡ್ಕೊಳ್ಳೋ ನಿಂತ್ಕೊಳ್ಳೋಣ. ರೋಡ್ ಪೂಜೆ ಆಗಿರಲಿಲ್ಲ, ರೋಡ್ ಆಯ್ತು. ಈಗ ಮೊದಲೇ ದೇವಸ್ಥಾನ ಇರ್ಬೇಕಲ್ಲ ಇದು, ಎಲ್ಲಿವರೆಗೆ ಇರಬೇಕು. ಇಲ್ಲಿ ಒಂದು ಬೋರ್ಡ್ ಐತೆ, ಅಲ್ಲಿವರೆಗೆ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ. ಅವರೆಲ್ಲ 3 ಗಂಟೆಗೆ ಬರ್ತಾರೆ, 12 ಗಂಟೆ ರಾತ್ರಿ ಇಲ್ಲ. ನಾನು ಒಬ್ಬನೇ ಬಂದಿದ್ದೀನಿ. ಬಿಸ್ಲೆಘಾಟಲ್ಲಿ ರಾಜು ಶೆಟ್ಟಿ ಅವರು ಒಂದು ವಿಡಿಯೋ ಶೂಟ್ ಮಾಡಿದ್ದಾರೆ ಬೈಕಲ್ಲಿ ಹೋಗೋದು. ಅದು ಯಾವ ಮೂವಿ ಅಂತ ಕಮೆಂಟ್ ಮಾಡಿ ಹಂಗೆ. ಪೂರ್ತಿ ಮಳೆ. ನಾವು ಮಳೆ ನೋಡಿ ಇವಾಗ ನಿಮ್ಗೆ ಪೂರ್ತಿ ಮಳೆ. ಈ ವಿಡಿಯೋ ತುಂಬ ಮಾಡ್ತೀನಿ ಅಂತ ವಿಡಿಯೋ ಪೂರ್ತಿ ಸ್ಪೀಡ್ ಮಾಡ್ತೀನಿ. ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಮುಗಿದ ಗಾಯ್ಸ್. ಇಲ್ಲಿಂದ ಹಾಸನ ಜಿಲ್ಲೆ ನೋಡಿ ಗಾಯ್ಸ್. ಇಲ್ಲಿಂದ ಹಾಸನ, ಇಲ್ಲಿಂದ ರೋಡ್ ಮಾಡಿಲ್ಲ. ಇಲ್ಲಿಂದ ರೋಡ್ ಸಿಮೆಂಟ್ ರೋಡ್, ಅರ್ಧ ಸಿಮೆಂಟ್ ರೋಡ್, ದೇವಸ್ಥಾನ ಗಂಟೆ ಸಿಮೆಂಟ್ ರೋಡ್ ಮಾಡ್ತಾರೆ. ಗೊತ್ತಿರೋರಿಗೆ ಹಿಂಗಿರ್ಬೋದು ಲಾಂಗ್ ಮಾಡೋಕೆ ಮಾತಾಡೋಣ. ಇರಲಿಲ್ಲ, ಈಗ ಮಾಡಿರೋದು ಅಲ್ಲೇ ಬಿಟ್ಟಿದ್ದು. ಇಲ್ಲ, ಪೂರ್ತಿ 28 ಕಿಲೋಮೀಟರ್ ಪೂರ್ತಿ ನೋಡಿ ಗಾಯ್ಸ್. 1 ಕಿಲೋಮೀಟರ್ಗೆ 1 ಅವರ್. ರೋಡ್ ಚೆನ್ನಾಗಿಲ್ವ ನೋಡಿ ಗಾಯ್ಸ್. ಮರ ಎಲ್ಲ ಬಿದ್ದೈತೆ. ನಮ್ದು ಬರೋ ಡೇಂಜರ್ ಇಲ್ಲಿ. ನೋಡಿ, ನಮ್ಮ ಭಾವನ ಹಾಕಿಸಿದ್ದಾರೆ. ಜಾಸ್ತಿ
ನೋಡಿ ಆಯ್ತಲ್ಲಿ ಇಲ್ಲೇನೋ ಮರ ಪೂರ್ತಿ ಏನು ಹಿಂಗೆಲ್ಲ ಹಾಕ್ಬಿಡ್ತಾರೆ ನೋಡಿ ಇದೆಲ್ಲ ಬೈಲ್ ಆಗ್ತಿದೆ ಮರ ಯಾವುದು ಬಿದ್ದಿದೆ ಗಾಳಿಗೆ ಇಲ್ಲಿ ಬಿದ್ದಿದೆ ನೋಡಿ ಆಯ್ತಲ್ಲಿ ಮರ ಬಿದ್ದಿದೆ ನೋಡಿ ಆಯ್ತಲ್ಲಿ ಬಿದ್ದಿಲ್ವಾ ಅವ ಇಲ್ವಾ ನನ್ನ ಕಾಲ ಹೊತ್ತು ಮಾತಾಡ್ತಾರೆ ದೇವಸ್ಥಾನ ಹತ್ರ ಬಂದ್ವಿ ಇದೇ ದೇವಸ್ಥಾನ ಇಲ್ಲಿ ಗಡಿ ಚೌಡೇಶ್ವರಿ ದೇವಸ್ಥಾನ ಅಂತ ಇಲ್ಲಿ ಪೂರ್ತಿ ಎಕ್ಸ್ಪೆನ್ಸಿವ್ ದೇವಸ್ಥಾನ ಇದು ನೋಡಿ ಒಳ್ಳೆ ವ್ಯೂ ಇದೆ ದೇವ್ರ ದರ್ಶನ ಪಟ್ಕಳಿಗಾಯ್ತು ನೋಡಿ ಗಾಯ್ತು ಗುಡಿ ಏನಾಗ್ತಿಲ್ಲ ನೋಡಿ ಗಾಯ್ಸ್ ನಮ್ಮ ಭಾವ ನಾನು ವಿಡಿಯೋ ಮಾಡ್ತಾಯಿದ್ರೆ ನನಗೆ ಕಾಲು ತೋರಿಸ್ತಿದ್ದಾರೆ ನೋಡಿ ಇವ್ರೆ ನಮ್ಮ ಭಾವ ರೋಡ್ ಮಾಡ್ತಿದ್ದಾರೆ ಆ ಕಡೆಯಿಂದ ನೋಡಿ ಅಲ್ಲಿ ರೋಡ್ ಮಾಡ್ತಿದ್ದಾರೆ ರೋಡ್ ಮಾಡೋದು ಮಳೆಲ್ಲ ಮಾಡೋದು BMW गाइस ಹೋಯ್ತಾ ಇರೋದು ಈಗ BMW ಕಾರ್ ಹೋಯ್ತೈತೆ ಮೈ ಡ್ರೀಮ್ ಕಾರ್ ಎಲ್ಲ ಕಡೆ ಜರಿ ಹರಿತೈತೆ ನೀರು ಹರಿಯೋದೆಲ್ಲನೂ ತೋರಿಸ್ತೀನಿ ನೋಡಿ ಮಳೆ ಬರ್ತಾನೆ ಐತೆ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಇನ್ನೂ ನಾವು 10-15 ಕಿಲೋಮೀಟ್ರ್ ಮ್ಯಾಲೆ ಹೋಗ್ಬೇಕು ಸುಮಾರು ಬೆಟ್ಟ ಎಲ್ಲ ಬಳಸ್ಕೊಂಡು ಹೋಗ್ಬೇಕು ಬೆಟ್ಟಗಳೆಲ್ಲ ತೋರಿಸ್ತೀನಿ ಬೆಟ್ಟ ಎಷ್ಟು ದೊಡ್ಡ ಕಾಡು ಇಲ್ಲಿ ನೋಡಿ ಮಣ್ಣು ಕುಸ್ತೈತೆ ನೋಡಿ ಗಾಯ್ ಮಣ್ಣು ಕುಸ್ತು ಬಂದೈತೆ ಮೇಲಿಂದ ಇದೆಲ್ಲ ಮಣ್ಣು ಯಾವಾಗ ಕುಸಿತೈತೆ ಅಂತ ಗೊತ್ತಾಗಲ್ಲ
ಮಜಾ ಮಾಡ್ತಾ ಇದ್ನಿ ಗಾಯ್ಸ್. ನೋಡಿ ವ್ಯೂ. ತುಂಬ ಟೂರಿಸ್ಟ್ ಜನ ಬರ್ತಿದ್ದಾರೆ. ಅವ್ರು ರೇನ್ ಕೋಟ್ ಹಾಕನಿಲ್ವಾ? ಅದೇ ಚಂದ. ಮಳೇಲಿ ನೆನೆಯೋದು ಅಲ್ವಾಗ ಕಮೆಂಟ್ ಮಾಡಿ. ಮಳೇಲಿ ನೆಂದ್ರೆ ಚಂದನ ಜ್ವರ ಶೀತ ಎಲ್ಲ ಬರ್ತಾವ, ಅವೆಲ್ಲ ಕಾಮನು. ಆರಾಮಾಗಿ ಎಂಜಾಯ್ ಮಾಡೋಣ ಬನ್ನಿ ಗಾಯ್. ಇನ್ನು ಎಷ್ಟು ದಿವಸ ಇರ್ತೀವಿ ನಾವು. ನಾನು ಎಂಜಾಯ್ ಮಾಡೋಕ್ಕೆ ಬಂದೆ. ಕೆಲಸ ಕೇಮ್ ಎಲ್ಲ ಬಿಟ್ಟು ನಮ್ಮ ಅಣ್ಣನ ಜೊತೆ ಬಂದೆ. ಎಂಜಾಯ್ ಮಾಡೋಣ. ಇನ್ನು ಎಷ್ಟು ದಿವಸ ಬದುಕಿರ್ತೀನಿ ನಾನು, ಹೇಳೋಕ್ಕಾಗಲ್ಲ. ನನಗೆ ನಮ್ಮ ಭಾವನ ಇವರೇ ನೋಡಿ. ನಮ್ಮ ಭಾವನ ಸಾಯಿಸ್ಬಿಟ್ಟೆ ನಾನು ಸಾಯೋದು ಗಾಯ್ಸ್ ಪಕ್ಕ. ಅವ್ರಿಗೊಂದು ಮದುವೆ ಮಾಡಿಬಿಟ್ಟು ನಾನೊಂದು ಮದುವೆ ಆಗ್ಬಿಟ್ಟು ಅವ್ರ ಹೆಂಡತಿಗೆ ನನ್ನ ಮಕ್ಳನ್ನ ಕೊಟ್ಬಿಟ್ಟು ಸಾಕಳವ ಅಂತ ಹೇಳ್ಬಿಟ್ಟು ನಾನು ನಮ್ಮ ಭಾವನ ಕೆರೆಗೆ ಹಾಕ್ತೀವಿ ಗಾಯ್ಸ್. ಏನು ಹೇಳ್ತೀರಾ? ನಮ್ಮ ಭಾವನ ಬಿಟ್ಟು ನಾನು ಬದುಕಾಗಲ್ಲ ಗಾಯ್ಸ್. ಇನ್ನೊಬ್ರು ಇದ್ದಾರೆ ನಮ್ಮ ಬಾಬಾ, ಅವ್ರಿಗೋಸ್ಕರ ಎಲ್ಲೂ ಗಾರ್ಡನ್ ಇದ್ದಾರೆ ಗಾಯ್ಸ್. ಅವ್ರಿಗೆ ವ್ಯೂ ಪಾಯಿಂಟ್ ಅವೆಲ್ಲ ಏನು ತಲೆ ಬಿಸಿ ಎದೋದಿಲ್ಲ. ಅವ್ರಿಗೆ ಎಂಜಾಯ್ ಮಾಡ್ಬೇಕು ಅಂತವ. ಅವ್ರು ಬದುಕಿದ್ರೆ ತಾನೇ, ಬದುಕಿದ್ರೆ ತಾನೇ ಇವೆಲ್ಲ ನೋಡೋಕ್ಕಾಗದು. ಅವ್ರು ನೋಡಿ ನೋಡಿ ಸಾಕಾಗೋಯ್ತೆ. ಇನ್ನೇನಿದ್ರು ಅವರು ಅವ್ರು ಕಟಾಯ್ಸೋದು ಲಡಾಯ್ಸೋದು ಏನಿಲ್ಲ ಅವ್ರದ್ದು ಎಲ್ಲವ. ಅವಾಗ ಏಜ್ ಆಯ್ತಲ್ಲ, ಬರೀ ಹೆಣ್ಣು ಹುಡ್ಕದ. ನಮ್ಮ ಬಾವು ಹೆಣ್ಣಿಲ್ಲ ಗಾಯ್ಸ್. ಯಾರು ಹೆಣ್ಣಿದ್ರೆ ಕಮೆಂಟ್ ಮಾಡಿ. ನಮ್ಮ ಭಾವಗೆ ಒಳ್ಳೆ ಕನ್ನಡ ಮ್ಯಾಟ್ರ್ ಮನೆಯಲ್ಲೆಲ್ಲ ಹುಡುಕಿದ್ರೆ ನಮ್ಮ ಭಾವನ ಎಲ್ಲ ರಿಜೆಕ್ಟ್ ಮಾಡೋಯ್ತವ್ರೆ. ಬೇಡ ಇವರು ಅಂತವ. ಮಳೆ ನೀರೆಲ್ಲ ಕೆಂಪದ ಮೇಲೆ ಬಿದ್ದೈತೆ. ಅಡಿಗಾಯ್ಸಲಿ ಯಾವುದಾದ ಕೇಬಲ್ ಗೀಬಲೆಲ್ಲ ರಕ್ತ ಬಿದ್ದುಬಿಟ್ಟೈತೆ ನೋಡಿರಿ. ಮ್ಯಾಲಿಂದ ಕಿತ್ಕೊ ಬರೋದು ಹಿಂಗೆ ಕಲಿಕೆ ಪೂರ್ತಿ. ಮಳೆಗಾಲದಲ್ಲಿ ಒತ್ತಿ ಹಿಂಸೆ ಎಲ್ಲ ಗಾಡಿ ಹೊಡ್ತಕ್ಕೆ. ಇಲ್ಲಿ ಆ ಕಡೆಯಿಂದ ಯಾವ್ದಾರು ಒಂದು ಬಸ್ ಬಂದರೆ ಸೈಡ್ ಕೊಡೋಕೆ ಒತ್ತಿ ಹಿಂಸೆ ಹಾಕಲ್ಲ. ಇಂಥ ಟರ್ನಲ್ಲೆಲ್ಲ ಬಸ್ಸಿಗೆ ಹಾಕಬಿಟ್ರೆ ಹಿಂಸೆ ಸೈಡೆಲ್ಲ ಕೊಡೋಕ್ಕೆ. ಇನ್ನೊಂದು ದಿವಸ ಗಾಯ್ಸ್ ಶಿರಡಿ ಘಾಟ್ ತೋರಿಸ್ತೀನಿ. ಶಿರಡಿ ಘಾಟಲ್ಲಿ ಒಳ್ಳೆ ವ್ಯೂ. ಟ್ರೈನ್ ಹೋಗೋದಲ್ಲಿ ಟ್ರೈನು ಸಕಲೇಶ್ಪುರದಿಂದ ಹೋಯ್ತಾ ಇರುತ್ತಲ್ಲ ಟ್ರೈನ್ ಮಂಗಳೂರಿಗೆಲ್ಲ. ಟ್ರೈನ್ ಹೋಗೋ ಜಾಗ ನೋಡಿ ಗಾಯ್ಸ್. ಇಲ್ಲೊಂದು ವ್ಯೂ ತೋರಿಸ್ತೀನಿ. ನೋಡಿ ಗಾಯ್ಸ್, ಬನ್ನಿ ಗಾಯ್ಸ್, ಎಂಜಾಯ್ ಮಾಡಬೇಕು. ನನಗೆ ಇಲ್ಲಿ ಮಧ್ಯಲೊಂದು ನೀರು ಆದೋಯ್ತೈತೆ. ಅದು ನೋಡುವಾಗ ಹೆಂಗೈತೆ ಅಂತ ನಾನು ಒಂದ್ಸರಿ ತಿರ್ಗ್ಬೇಕಾರೆ ಅಷ್ಟು ನೀರು ಇರಲಿಲ್ಲ. ಈಗ ಎಷ್ಟು ನೀರಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಂದು ಯಾವುದೋ ಮರ ಅಲ್ಲೋಡಿ ಗಾಯ್ಸ್, ಎಷ್ಟು ನೀರಿದೆ ಅಂತ ಇವತ್ತು ತೋರಿಸ್ತೀನಿ ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಅಲೆ ಇಬ್ಬನಿ ಬಿದ್ದಾಯಿತು. ಅಲೆ ಇಬ್ಬನಿ. ಈ ಸೀಸನ್ ಮಳೆ ಬರ್ತಾ ಇರ್ತೈತೆ, ಚಳಿ ಇರ್ತೈತೆ, ಬಿಸಿಲು ಇರ್ತೈತೆ. ಹಾಲು ಇಬ್ಬನಿ ಬಿತ್ತು ನೋಡಿ ಗಾಯ್ಸ್. ಗಾಡಿ ಹೊಡೆದಂಗೆ ಹಿಂಸೆ ಗಾಯ್ತು. ಇಬ್ಬನಿ ಬಿದ್ದರೆ ರಾತ್ರಿ ನಿದ್ದೆಗೆಟ್ಟಿದ್ದೀವಿ. ಮಳೆ ಬಂದು ಆ ಸೊಳ್ಳೆ ಕಾಟ ಮಂಗಳೂರು ಮಾರ್ಕೆಟಲ್ಲಿ. ಇದಕ್ಕೆ ಮಾರ್ಕೆಟೆಲ್ಲ ತೋರಿಸ್ತೀನಿ ಬನ್ನಿ ಗಾಯ್ಸ್. ಬರ್ಬೋದು ಮಂಗಳೂರು ಮಾರ್ಕೆಟಲ್ಲಿ. ಯಾರ್ಯಾರು ಮಂಗಳೂರು ಮಾರ್ಕೆಟಿಗೆ ಗಾಡಿ ಡ್ರೈವರ್ಸು ನೋಡಿ ಹೊಡಿತಾರೆ ಹೇಳಿ. ಈ ಕಡೆಯಿಂದ ಬಿಸ್ಲೆ ಘಾಟ್ ಕಡೆಯಿಂದ, ಶಿರಡಿ ಘಾಟ್ ಕಡೆಯಿಂದ, ಮಡಿಕೇರಿ ಘಾಟ್ ಕಡೆಯಿಂದ ಅವೆಲ್ಲವ ಯಾರ್ಯಾರು ಬರ್ತೀರ ಕೊಂಡೂರು ಆ ಕಡೆ ಈ ಕಡೆ ಸುತ್ತಮುತ್ತ ಪಿರಿಯಾಪಟ್ಟಣ, ಹುಣಸೂರು ಸುತ್ತಮುತ್ತ ಎಲ್ಲ ಮಂಗಳೂರಿಗೆ ಯಾರ್ಯಾರು ಟ್ರಿಪ್ ಹೊಡಿತಾರೆ ಎಲ್ಲ ಕಮೆಂಟ್ ಮಾಡಿ ಗಾಯ್ಸ್. ಇದರಲ್ಲಿ ರೋಡ್ ಹಾಕೊಂಡು ಚೆನ್ನಾಗಿಲ್ಲ, ಇನ್ನೂ ರೆಡಿ ಮಾಡ್ತಾವ್ರೆ. ಆ ಕಡೆಯಿಂದ ಕೆಳಗಡೆಯಿಂದ ರೆಡಿ ಮಾಡ್ಕೊಂಡ್ಬರ್ತಾವ್ರೆ. ಇಲ್ಲಿ ರೆಡಿ ಚೌಡೆ ಸ್ಟ್ರೆಂತ್ ಇದೆಯಲ್ಲ, ಅಲ್ಲಿ ಮಂಗಗಳು ಜಾಸ್ತಿ. ಬರ್ಬೇಕಾದ್ರೆ ಬಾಳೆ ಹಿಡ್ಕೊಬಿಟ್ಟು ಬನ್ನಿ ಮಂಗಗಳಿಗೆ. ಈಗೆಲ್ಲ ಕಾಣಲಿಲ್ಲ ಅಲ್ಲಿ ಮಂಗಗಳು ಹೋಗಿರ್ಬೇಕು ಕಾಡೋಳಿಕೆ. ಮಂಗಗಳು ಯಾವ ಕಾಣಲಿಲ್ಲ. ನಮ್ಗೆ ಈ ಕಡೆ ಬರೋ ಪ್ಲ್ಯಾನೇ ಇರಲಿಲ್ಲ. ಶಿರಡಿ ಘಾಟ್ ಮೇಲೆ ಹೋಗೋಣ ಅಂತ ಇತ್ತು.
ನಮ್ಮ ಅಣ್ಣಂಗೆ ಏನೋ ಇಷ್ಟ ಆಯ್ತದೆ ಸೇಡೆಘಾಟ್ ಮೇಲೆಲ್ಲ ಬಿಸ್ಲೆಘಾಟ್ ಮೇಲೆ ಒಂದು ಹೋಗೋಣ ಅಂತ ಹೇಳಿ ಕರ್ಕೊಬಂದರು. ಹಂಗೆ ನಿಮಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಅದೇ ಅಲೆ ಇದನ್ನೇ ಬಿತ್ತು. ವ್ಯೂ ಪಾಯಿಂಟ್ ಹತ್ರ ಬಂದು ಇಲ್ಲೊಂದು ಮೊದಲೆಲ್ಲ ರುದ್ದೋಗ ಅಂತ ನಡೀತಕ್ಕೆ ಸಪೋರ್ಟ್ ಮಾಡಿ ಆಯ್ತು. ಹಿಂಗೆ ಸೈಡಿಗೆ ಆಡ್ ತೋರಿಸ್ತೀನಿ. ಹಾಡು ಹೆಂಗೈತೆ ದೊಡ್ಡ ಕಾಡು ನೋಡಿ, ನೀರೆಲ್ಲ ಹೆಂಗೆ ಹರಿದು ಬರ್ತಾ ಇದೆ. ಹೋದಲ್ಲಿ ಮರಗಂಟು ವೀಡಿಯೋ ಮಾಡಿಬಿಟ್ಟಿದೆ. ಮರಗಂಟು ವೀಡಿಯೋ ಅವರು ಮಾಡಿ ಬಳ್ಳಿಗಂಟು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಬಳ್ಳಿಗಂಟು ಈಗ ಯಾರೂ ನೆಟ್ಟಿಲ್ಲ, ಮಾಡ್ಬಿಡ್ತೀನಿ. ಬಳ್ಳಿಗಂಟು ಯಾರು ನೆಟ್ಟಿಲ್ಲ, ಈ ಮಳೆಗಾಲದಲ್ಲಿ ನೆಟ್ಟಲ್ಲ ಯಾರು. ಮಳೆ ಕಮ್ಮಿ ಆಗಬೇಕು, ಇಲ್ಲಾಂದರೆ ಬಳ್ಳಿ ಕರೆಕ್ಟ್. ಅದ್ರ ಬಗ್ಗೆ ನಾವು ಮಾಹಿತಿ ತಿಳಿಸ್ಕೊಡ್ತೀವಿ. ಬಳ್ಳಿಗಂಟು, ಶುಂಠಿ, ಕೆಸ, ಜೋಳ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಆಮೇಲೆ ನಮ್ಮೂರು ಹೆಂಗೆ, ನಮ್ಮೂರು ಜನ ಹೆಂಗೆ ಎಲ್ಲ ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲಿ ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಬೆಳೆಸಿ. ನೋಡಿ ಗಾಯ್ಸ್, ತೋರಿಸ್ತೀನಿ ಈಗ ಅಂದ ದೇವರ ಪದರ ಸೌರ್ಯ ಶ್ಯಾಮ. ಸೂಪರ್ ಆಗಿರಲಿ ನೀವು ಅಷ್ಟೊಂದು ನೀರು ಇರಲಿಲ್ಲ, ಒಳ್ಳೆ ವ್ಯೂ ಗಾಯ್ಸ್. ಮಳೆಗಾಲದಲ್ಲಿ ಬರೋಕ್ಕಿಂತ ಘಾಟ್ಗಳಿಗೆ ಹುಷಾರಾಗಿ ಬನ್ನಿ, ಸೇಫ್ಟಿ ಇರಲಿ ಬರ್ಬೇಕಾರೆ. ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು, ಜರ್ಕಿನ್ ಹಾಕ್ಕೊಂಡು. ಮಳೆ ಬೋಡಾಗೆ ಎಲ್ಲ ಗಾಯ್ತಲ್ಲಿ ತುಂಬ ಮಳೆ ಬರ್ತೈತೆ. ಮಳೆನೇ ಬಿಡ್ತಾಯಿಲ್ಲ ಇಲ್ಲಿ, ಮಳೆ ಅಂದರೆ ಮಳೆ. ನಿಮ್ಮೂರ ಕಡೆಗೆಲ್ಲ ಮಳೆ ಹುಯ್ತೈತೆ ಗಾಯ್ಸ್, ಆ ಕಡೆ ಸುತ್ತಮುತ್ತ. ನಮ್ಮೂರ ಕಡೆಗೆ ಮಳೆ ಇಲ್ಲ ಗಾಯ್ಸ್. ನಮ್ಮ ಹಾಸನ ಜಿಲ್ಲೆ ಕಮ್ಮಿ ಮಳೆ, ಕಮ್ಮಿ. ನಾವು ಮಳೆ ರಾಯಂಗೆ ಕರಿತಾ ಇದ್ದೀವಿ, ಪಾ ಬೆಳೆ ಹಾಕಿದ್ವಿ, ಮಳೆ ರಾಯ ಪಾ ಅಂತ ಕರಿತಾ ಇದ್ದೀವಿ, ಬರೋದು ಮಳೆ. ಇಲ್ಲಿ ಏನೋ ಜಾರ್ಕ ಬಂದೈತೆ ನೋಡಿ ಗಾಯ್ತಿಲಿ. ಅಲ್ಲಿಂದ ಪೂರ್ತಿ ಹಿಂಗೆ ಜಾರ್ಕ ಬರೋದೆ, ಬರೀ ಜಾರ್ಕ ಬಂದು ಲಾಸ್ಟಿಗೆ ಭೂ ಕುಸಿತ, ಬಿಸ್ಲಾಘಾಟಲ್ಲಿ ಭೂ ಕುಸಿತ ಆಗ್ತಾಯಿದೆ. ಯಾರು ಹೋಗ್ತೀವಿ ಅಂತ ಬಂದು ಮಾಡ್ತಾರೆ ದೇವಸ್ಥಾನ. ಅಲ್ಲೇ 20-30 ರೂಪಾಯಿ ಕಟ್ಟು ಹೋಗೋದ, ಸುಮ್ಮನೆ ಅಲ್ಲಿಂದ ಡೌನಲ್ಲಿ ನೋಟ್ಲಲ್ಲೇ ಬನ್ನಿ. ಬೈಕ್ ತಗೊಂಬತ್ತಿರೋ ಕಾರ್ ಸುಮ್ಮನೆ ಬಂದ್ಬಿಡಿ. ಗಂಟ ಸುಬ್ರಹ್ಮಣ್ಯ ಹೋಗೋರು, ಸುಬ್ರಹ್ಮಣ್ಯ ಹಿಂಗೆ ಹೋಗೋದು ರೂಟು. ಸುಬ್ರಹ್ಮಣ್ಯ ರೂಟು, ಸುಬ್ರಹ್ಮಣ್ಯದ ಇದು ಹಿಡಿದು 4 ಕಿಲೋಮೀಟ್ರ್, ಘಾಟ್ ಇಳಿದ ತಕ್ಕ 4 ಕಿಲೋಮೀಟ್ರ್ ಸುಬ್ರಹ್ಮಣ್ಯ ಹೋಗೋದು. ಸುಬ್ರಹ್ಮಣ್ಯ ದೇವಸ್ಥಾನ ಒಂದೇ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ಆಗ್ತದೆ. ಸಪೋರ್ಟ್ ಮಾಡಿ ಗಾಯ್ಸ್. ಜೀವರ ನೋಡಿ ಗಾಯ್ಸ್.
ಬಸ್ ಬರ್ತಾ ಇದೆ, KSRTC ಬಸ್ ಬರ್ತಾ ಇದೆ. KSRTC ಬಸ್ ಬಂತು. ನಾನು ಬಂದಾಗಿಂದ ಇದು ಒಂದೇ ಬಸ್, ಫಸ್ಟ್ ಬಸ್ ನಾನು ಈಗಲೇ ನೋಡ್ತಾ ಇರೋದು. ನಾವು ಬಂದಾಗೆಲ್ಲ ಯಾವ ಗಾಡಿನೂ ಬಂದಿಲ್ಲ. ಬರೋಣ ನೋಡಿ, ಅದೆಲ್ಲ ಇದು ಮಾಡೋರು ಕುಸಿತಾ ಇದ್ದೀನಿ ಅಂತ. ನೋಡಿ ಗಾಯ್ಸ್, ಬೆಟ್ಟ ಏನು ಒತ್ತಿಲ್ಲ ಗಾಯ್ಸಲ್ಲಿ, ಬೆಟ್ಟ ಇನ್ನೆಲ್ಲ ತುಂಬ್ಕೊಂಡೈತೆ. ಮಳೆ ನೋಡಿದ್ರೆ ಕುಂದಾಡ್ಬೇಕು ಅನಿಸ್ತೈತೆ, ಮಳೆ ನೋಡಿ ಕುಂದಾಡ್ಬೇಕು ಅನಿಸ್ತೈತೆ. ನೋಡಿ ಗಾಯ್ಸ್, ಇಲ್ಲಿ ಇಲ್ಲೂ ಒಂದು ವ್ಯೂ ಇದೆ ನೋಡಿ ಸರ್. ಇಲ್ಲಿ ನೀರೇ ಇಲ್ಲ, ನೀರೇ ಇಲ್ಲ. ಅಲ್ಲಿ ಎಷ್ಟಿತ್ತು ಅಷ್ಟೇ ಐತೆ, ಈಗ ನೀರೆಲ್ಲ ಹರಿತಾ ನೋಡಿ. ಇಲ್ಲೊಬ್ರು ನಮ್ಮ ಸೆಲೆಬ್ರಿಟಿಲಿ ಶೂಟಿಂಗ್ ಮಾಡಿದ್ದಾರೆ. ಇಲ್ಲೊಬ್ರು ಸೆಲೆಬ್ರಿಟಿ, ಅವ್ರು ಯಾರು ಮತ್ತು ಯಾವ ಮೂವಿ ಅಂತ ಹೇಳಿ ಕಮೆಂಟ್ ಮಾಡಿ, ಬೈಕಲ್ಲಿ ಹೋಗೋ ಶೂಟಿಂಗು, ಅವ್ರ ಹೆಸರು ಮತ್ತು ಯಾವ ಮೂವಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಶೂಟ್ ಮಾಡಿದ್ದಾರೆ. ನಾವು ಶೂಟಿಂಗ್ ನೋಡ್ಬೇಕಾದ್ರೆ ಇನ್ನೂ ಮೂವಿಗೆ ನಮ್ಮ ಕಾರಣ ಇಟ್ಟಿದ್ದಿಲ್ಲ. 14 ಜನ ರಿಲೀಸ್ ಆದಾಗ ಗೊತ್ತಾಗುತ್ತೆ ನೋಡಿ. ಬಿಸ್ಲೆಘಟ್ಟಲ್ಲಿ ವ್ಯೂ ಪಾಯಿಂಟಲ್ಲಿ ಒಳ್ಳೆ ಮೂವಿ ಶೂಟಿಂಗ್ ಇರುತ್ತೆ. ಹೊಸ ಮೂವಿ, ಹೀರೋ ಹೆಸರು ಹೇಳಿ ಕಮೆಂಟ್ ಮಾಡಿ ನಾನು. ಪೂರ್ತಿ ನೋಡೋಣ, ಪೂರ್ತಿ ನೋಡಿ ವಿಡಿಯೋ ಎಂಡ್ ಮಾಡ್ತೀನಿ ಬನ್ನಿ. ಮಜಾ ಇರುತ್ತೆ, ಹೆಣ್ಣೋರು ಮಜಾ ಇರುತ್ತೆ, ನೋಡ್ಬೋದು. ಯಾರಿಗೂ ಬೋರ್ ಅಂತಲ್ಲ ವಿಡಿಯೋ. ಇವಾಗ ರೋಡ್ ಒಂಚೂರು ಸರಿ ಮಾಡಿದ್ರೆ ಆಗುತ್ತೆ ನೋಡಿ. ಇಲ್ಲೆಲ್ಲ ಇಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಈಗ ಊಟ ಮಾಡ್ತಿದ್ದಾರೆ ಪಾಪ, ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ. ಎಲ್ಲ ಸ್ಟಾರ್ಟ್ ಆಗಿದೆ ಕೆಲಸ, ಎಲ್ಲ ಪ್ಯಾಚ್ ವರ್ಕಿಂಗ್ ನಡೀತೈತೆ. ಈ ಕಡೆ ಸೈಡ್ ಇದು ಕಟ್ಟೋದು ಗೋಡೆ ಥರ, ಸಿಮೆಂಟ್ ರೋಡಿಗೆ ಗೋಡೆ ಥರ ಕಟ್ಟೋದು. ಈ ಕೆಳಗಡೆಯಿಂದ ಸ್ವಲ್ಪ ಜನ, ಮೇಲ್ಗಡೆಯಿಂದ ಸ್ವಲ್ಪ ಜನ ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ನಿಲ್ಲಿಸು ಬಾವ, ಅಣ್ಣ ಅಲ್ಲಿ ವ್ಯೂ ಪಾಯಿಂಟ್ ಐತಲ್ಲ, ಅಲ್ಲಿ ನಿಲ್ಲಿಸು, ತೋರಿಸ್ತೀನಿ ಮಾಡಿ. ನೋಡಿ ಸಕಲೇಶ್ಪುರ ಕೂಡ್ ರಸ್ತೆ ಬಿಸ್ಲೆ. ಸಕಲೇಶ್ಪುರ ಅಂದರೆ ಹಾಸನ ಜಿಲ್ಲೆ ಸೇರ್ತಾವ. ಅಲ್ಲಿಗೆ ಮುಗ್ದೋಯ್ತೇನೋ ದಕ್ಷಿಣ ಕನ್ನಡ ಜಿಲ್ಲೆ. ಅಲ್ಲಿವರೆಗೂ ಟಾರ್ ರೋಡ್ ಮಾಡವ್ರೆ, ನೀಟಾಗಿ ಚೆನ್ನಾಗಿ ಟಾರ್ ರೋಡ್ ಮಾಡವ್ರೆ. ಇಲ್ಲಿಂದ ಇದ್ರ ಮೇಲೆ ಸಿಮೆಂಟ್ ರೋಡೆ, ಸಿಮೆಂಟ್ ರೋಡು ಪೂರ್ತಿ. ಬಿಸ್ಲೆಘಾಟ್ನ ಈ ರೂಟ್ನ ಸ್ವಲ್ಪ ನೀಟಾಗಿ ಮಾಡಿದ್ರೆ ಒಳ್ಳೆ ಗಾಡಿ ಓಡಾಡ್ತವೆ. ಇಲ್ಲ ವ್ಯೂ ಪಾಯಿಂಟು ಎಲ್ಲ ಬಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಬರ್ತಲ್ಲ, ಆ ವ್ಯೂ ಪಾಯಿಂಟಿಗೆ ಬಂದು ಹೋಗ್ತಾರೆ ಅಷ್ಟೇ. ಪೂರ್ತಿ ಕೆಳಗೆ ಬಂದು ಎಲ್ಲ ನೋಡ್ಬಿಟ್ಟು ಹೋಗ್ಬಿಡು. ಪೂರ್ತಿ ಬಂದು ನೋಡಿ ಕಾಡು ಹೋಗ್ಬೇಕು. ಏನು 28 ಕಿಲೋಮೀಟ್ರ್ ತಿರುಗ್ತಾರದ. ಸೂಪರ ಇದೆ ವ್ಯೂ. ಬಂದು ತುಂಬ ಮರಗಳಿದ್ದಾವೆ. ಯಾರಕ್ಕ ಬಂದು ಅಲ್ಲೇ ಸೈಡಿಗೆ ಬಂದವೆ, ಇಲ್ಲ ಮೋಸ್ಟ್ಲಿ ಬಿದ್ದಿರೋದು ಬಂದು ಹಾಕಿರ್ಬೇಕು ನೋಡಿ. ಇಲ್ಲ ಅಲ್ಲವ ಜಾರ್ಕ ಬಂದಿರೋದು, ಇಲ್ಲಿ ಬಿದ್ದೈತೆ ನೋಡಿ. ಇಲ್ಲೊಂದು ಅದು ಅಲ್ಲೊಂದು ಬಿದ್ದೈತೆ ಕೊಂಬೆ. ಯಾರ್ಯಾರು ಬಿಸ್ಲಘಾಟಿಗೆ ತುಂಬ ಸರಿ ಬಂದಿದ್ದೀನಿ, ಇಷ್ಟು ಸರಿ ಬಂದಿರೋ ಅಂತ ಕಮೆಂಟ್ ಹಾಕಿ ಗಾಯ್ಸ್. ಇಷ್ಟು ಸತಿ ಬಂದಿದ್ದೀನಿ ನಾನು ಬಿಸ್ಲಘಾಟಿಗೆ, ತುಂಬ ಸತಿ ಬಂದಿದ್ದೀನಿ. ಬೋರೇ ಹೊಡೆದಿಲ್ಲ ನಾನು ಬಿಸ್ಲಘಾಟಿಗೆ ಬಂದು. ಏನಾರು ಹೇಳಿ ಗಾಯ್ಸ್, ಕಮೆಂಟ್ ಮಾಡಿ ಗಾಯ್ಸ್. ಯಾರ್ಯಾರು ರೀತಿ ನೋಡೇ ಬರೋಣ.
ನಾನು ಇದು ಒಂದು 6-7ನೇ ಸರಿ ಹಿಂಗೆ ಬಿದ್ಲೆಘಾಟಲ್ಲಿ ತಿರುಗ್ತಾ ಇರೋದು. ಬಿದ್ಲೆಘಾಟಲ್ಲಿ ನಾನು ಅಷ್ಟು ಪ್ರತಿ ದಿವಸ ಬರ್ಬೇಕಾರೆ ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನ ತಕ್ಕ ಬರೀವಿ. ಏನಾಯ್ತು ಏನಾಯ್ತು ಏನಾಗಿಲ್ಲ. ನಾನು ಮಾರಬೇಕು. ನೋಡಿ ಇಲ್ಲೊಂದು ನೀರು ಹರಿತಾ ಇದೆ. ಎಲ್ಲಿಂದ ಹರಿತಾ ಇದೆ ಆಗ್ಬಿಟ್ಟೆ. ಇಲ್ಲ ಅಂದರೆ ಜಗ್ಗಿನಿಂದ ತಲೆ ಬರುತ್ತೆ. ಈ ಸೀಸನ್ ಮಳೆ ಬಂದಾಗುತ್ತೆ, ಬಿಸಿಲು ಬಂದಾಗುತ್ತೆ. ಈಗ ಇಲ್ಲಿ ಮಳೆ ಬಂದೈತಾ, ನಮ್ಮೂರಲ್ಲಿ ಬಿಸಿಲು, ಮಳೆ ಇಲ್ಲ. ರಾತ್ರಿ ಮಳೆ, ಬೆಳಿಗ್ಗೆ ಕೆಲಸ, ಬೆಳಗ್ಗೆ ಎಚ್ಚರಿಕೆ ಚಳಿ, ಒಂದು 11 ಗಂಟೆ ಮೇಲೆ ಚಳಿ ಸ್ಟಾರ್ಟ್ ಆಗ್ತದೆ. ಇಡ್ಲಿನೇ ಇಲ್ಲಿ ಬೂದಿ ಕಟ್ಕೊಂತಿಲ್ಲ ಅಮ್ಮ. ನೋಡಿ ಇಂಥ ಮಂಗಗಳೆಲ್ಲ ಇದ್ದಾವೆ ಅಂತ ಹೇಳಿ ಫೋಟೋ ಹಾಕಿದ್ದಾರೆ. ನೀವು ಓದಿ ಮಂಗಗಳು ತೋರ್ಸಕ್ಕಾಗಲ್ಲ. ಅರಣ್ಯ ಉಳಿಸಿ ಎಲ್ಲ ಆಗಿತ್ತಿಲ್ಲ. ನಾವು ನೋಡ್ಬೇಕಾದ್ರೆ ಈಗ ಮಾಡ್ತಿದ್ದಾರೆ. ಇಲ್ಲೊಂದು ಯಾವುದೋ ಒಂದು ಬಸ್ಸು ಸೀದಾ ಕೇಳಿಕೋಗ್ಬಿಟ್ಟಿತ್ತು ಗೈಸಲ್ಲಿ. ಆ ಟರ್ನಲ್ಲಿ ಸೀದಾ ಬಂದು ಮಾವ ಹೊಟ್ಟೆ ಆಗ ನಿಮಗೆ ಈ ಪಾಯಿಂಟ್ ಅದಾದ್ರೆ ಬಂದ್ವಿ ಗಾಯ್ಸ್. ಪೂರ್ತಿ ಮ್ಯಾಲೆ ಬಂದಿದ್ವಿ ಪೂರ್ತಿ. ನಿಮಗೆ ವ್ಯೂ ಪಾಯಿಂಟ್ ಸೂಪರಾಗಿ ಕಾಣ್ತೈತೆ ನೋಡಿ ಗಾಯ್ಸ್. ಇಲ್ಲಿ ಏನು ಕಾಣ್ತಲ್ಲ, ಅಷ್ಟು ಮುಚ್ಚೋಗ್ಬಿಟ್ಟೈತೆ. ಮ್ಯಾಕ್ ಹೋಗ್ಬೇಕು, ಪೂರ್ತಿ ಮ್ಯಾಲೆ ಹೋಗ್ಬಿಟ್ಟು ತೋರಿಸ್ಬೇಕು ನಿಮಗೆ. ನೋಡಿ ಇಲ್ಲಿ ಏನು ಕಾಣ್ತಲ್ಲ, ಮ್ಯಾಲಿಂದ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಕಮೆಂಟ್ ಹಾಕಿ ಗಾಯ್ಸ್. ಬನ್ನಿ ಗಾಯ್ಸ್. ನೋಡಿ ಕಾಡು ಹೆಂಗೆ ಕಾಣ್ತೈತೆ ಅಂತ. ಈವಿಲ್ ಡೇಟ್ ಮೂವಿಲಿ ಕಾಡು ಇರ್ತೀನಿ ಗೊತ್ತಾ, ಮದುವೆ ತೊಗೊಂಡು ಕಾಡಿದೆ. ನೋಡಿ 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 ಗಾಯ್. ಹಾಂ ಅವ್ನ ಹೆಸ್ರೇನೋ ಐತೆ ನೋಡಿ ಗೈಸ್. ಆನೆ ಎಕ್ಸ್ಲೂರು ಯಾರು ಕಮೆಂಟ್ರಲ್ಲಿ ತಿಳಿಸ್ತಾರೆ ಬಿಡೋ ನಮ್ಮ ಹುಡುಗರು. ನೋಡಿ ಆಯ್ತು ಬಂದ್ವಿ.
ಇನ್ನೊಂದು ಟರ್ನು. ಇಲ್ಲ ಹ್ಞೂ ನಿಲ್ಸು ನಿಲ್ಸು. ಏನೋ ಕಾಣ್ತಲ್ಲಪ್ಪ. ನಿಲ್ಸ ಎಲ್ಲರ ಸೈಡಿಗೆ ಹಾಕಿ ನೋಡ. ನೀನು ಒಂದು ಫೋಟೋ ಹೊಡ್ಕ. ಬನ್ನಿ ಗಾಯ್ಸ್, ಇವತ್ತು ನೀವು ತೋರಿಸ್ತೀನಿ. ನೀನು ಬರಕ್ಕಲ್ವಾ? ಹಾಂ ಬಾ, ಫೋನ್ ಎತ್ಕೊಂಡು. ಚೆನ್ನಾಗೈತೆ. ಅದೆರಡು ನಾಯಿ ಇವೆ. ಯಾರು ಬಂದರೆ ನಾಯಿ ಬಿಸ್ಕೆಟ್ ಹಾಕಿ ನನಗೇನು ತಂದಿಲ್ಲ. ಇಲ್ಲಿ ನಾಯಿ ಯಾವತ್ತೂ ನೋಡಿಲ್ಲ ನಾನು. ಟಾಂಗ ಘಾಟಿ ಈಗ ಹೆಂಗೆ ಕಾಣ್ತೈತೆ ಈಗ? ಏನು ಕಾಣ್ತಲ್ಲ, ಪೂರ್ತಿ ಮುಚ್ಚೋಗ್ಬಿಟ್ಟೈತೆ. ಬೆಟ್ಟ ಗುಡ್ಡ ಏನು ಕಾಣ್ತಲ್ಲ. ಸೌಂಡ್ ಕೇಳಿಸ್ಕೊಳ್ಳಿ ಹಂಗೆ. ನೋಡಿದ್ರಲ್ಲ ಗೈಸ್, ಈ ಕಡೆ ನೋಡಿ. ನೋಡಿ ಅಲ್ಲಿ ಬರ್ತಾರೆ, ಬೈಕ್ ತಗೊಂಡು ಬಂದು ಇಲ್ಲಿ ಸ್ಟಾಪ್ ಮಾಡ್ತಾರೆ. ಈ ವ್ಯೂ ನೋಡ್ಕೊಳ್ಳಿ. ಅಲ್ಲಿಂದ ಬರ್ತಾರೆ, ಹಂಗೆ ಬರ್ತಾರೆ, ಹಿಂಗೆ ಬಂದು ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನಾನು ಅಲ್ಲಿ ನಿಂತಿದ್ದೆ, ನೋಡ್ತಾ ಇದ್ದೆ. ಬನ್ನಿ ಹೋಗೋಣ ಮುಂದೆ ತೋರಿಸ್ತೀನಿ. ನೋಡಿ ನಮ್ಮ ನಾಯಿರಣ್ಣ ನೋಡಿ ಓಡಾಯ್ತಾನಪ್ಪ. ನಾನು ನೋಡಿ, ನಾನು ಅಷ್ಟೊಂದು ಕೆಡ್ತಾಗಿದ್ದೀನಿ. ಇನ್ನು ಮುಂದೆ ಇದೆ ಕಾಯ್ಸಿ, ಇನ್ನೂ ಸುಮಾರು ಇದೆ. ಇನ್ನೂ ಸುಮಾರು ದೂರ ಹೋಗ್ಬೇಕು. ಊರ ರಸ್ತೆ ಉಂಟು, ಆಗೋಗ್ಬಿಟ್ಟು ಊರ ರಸ್ತೆ ಉಂಟು ನೋಡೋಣ. ಬನ್ನಿ ಕಾಯ್ಸಿ, ಲೆಟ್ಸ್ ಗೋ ಗಾಯ್ಸ್. ಹೆಂಗಿತ್ತು ಅಂದ್ರೆ ಕಮೆಂಟ್ ಹಾಕಿ ಗಾಯ್ಸ್. ಹಂಗೆ ಬಿಡೋಣ ಹೋಣ, ಇಲ್ಲ ಇರೋಣ. ಫೋಟೋ ಹೊಡ್ಕ ಅಂತ ಅಂದೆ ತಾನು ನಿಂಗೆ. ನೀನು ಫೋಟೋ ಹೊಡ್ಕ ಅಂತ ಹೇಳಿದ್ ನಾನು ನಾನೇನೋ ತಂದಿಲ್ಲ ಗಾಯಸ. ಗಾಡಿನ ಏನೂ ಇರಲಿಲ್ಲ, ಹಂಗೆ ಏನೂ ಇಲ್ಲ. ನಾವು ನಾಯಿಗಿಂತ ಕಡೆ ಆಗೋಗಿದ್ದೀವಿ ಅನ್ನ ತಿನ್ನೋದ್ರಲ್ಲಿ. ಇವತ್ತ ಹೊಟ್ಟೆ ಬೇರೆ ಹಸಿದೈತೆ. ಅನ್ನ ಕೊಡ್ತಿದ್ರು ನನಗೆ. ಅದು ಕೇಳಿಸ್ಕೊಂಡ್ರಲ್ಲ ಗಾಯಸ, ಸೌಂಡ್ ಹೆಂಗಿತ್ತು ಕೆಳಗಡೆಯಿಂದ ಬರೋದು. ಒಂಥರ ಅದ ನೀರು ಹರಿದಂಗೆ ಬರ್ತೈತಲ್ಲ, ಜೋರಾಗಿ ಹರಿತೈತೆ ಅಂತ. ಬಂಡೆ ಹತ್ತಿರಲ್ಲಿ ಹೋಯ್ತೇವಿ. ಬಂಡೆ ಹತ್ತಿರಲ್ಲಿ ಹೋಯ್ತೇವಿ. ಇದೆ ನನ್ನ ಫೋನು ಓಪೋ A3. ಸುಮಾರು ಐತೆ, ನೀವು ನೋಡಕ್ಕೆ ಇಲ್ಲ. ಕೇಬಲ್ ಇದು, ನೆಟ್ವರ್ಕ್ ಕೇಬಲ್ ಅಂತ ನೋಡಿ. ಅಲ್ಲಿ ಅಲ್ಲಿಂದ ಹರಿದು ಬಂದೈತೆ, ನೀರು ಹರಿದು ಬಂದು. ಅಲ್ಲಿ ನೋಡಿ, ಅಲ್ಲೊಂದು ಅಂತ ಮಾಡಿದ್ದೆ. ಇದ್ರು ನಾನು ಒಂದೇ ಬಿಡ್ತೀನಿ. ಊಟ ಹೆಂಗೆ ದಬಾಕೊಂಡವ್ರು ನೋಡಿ, ಇವ್ರು ದಬಾಕೊಂಡವ್ರ. ನಾನು ಒಬ್ಬರೇ ನಿದ್ದೆ ಮಾಡಿಲ್ಲ ಗಾಯ್ಸ್, ಒಬ್ಬರೇ ನಿದ್ದೆನೇ ಮಾಡಿಲ್ಲ. ಹೇಳ್ಬೇಕು ನಿದ್ದೆ ಮಾಡಿಲ್ಲ ನಾನು.
ಯಾವ್ದೋ ಮರ ಬಿದ್ದೈತಿ. ಇಲ್ಲಿ ತೋರಿಸಿ ನೋಡಿ, ಅದು ಸೈಡಿಗೆ ಹಾಕವ್ರೆ, ಮಣ್ಣಲ್ಲಿ ಬಿದ್ದೈತೇನ ಇಲ್ಲಿ ನೋಡಿ. ಇಲ್ಲಿ ನೋಡಿ ಬಿ ಸಾಕ ದೊಡ್ಡ ಮರನೇ ಬಿದ್ದೈತಿ. ಮ್ಯಾಲಿಂದ ಬಿದ್ದಿರೋದು ಗಾಯ್ಸದು, ಮ್ಯಾಲಿಂದ ಬಿದ್ದಿರೋದು ಮರ ಅದು. ಬಾವರಿಗೆ ನಾಚಿಕೆಗೆ ಮಗ ತೋರ್ಸಕ್ಕೆ ಏನಪ್ಪ ಮಗ ಇರೋದೇ ತೋರ್ಸಕ್ತಾರೆ. ಮಗ ತೋರ್ಸಕ್ಕೆ ಬಾವರಂತೂ ಕೇಳಂಗಿಲ್ಲ ಬಿಡಿ. ಅವರಿಗೆ ನಮ್ಮ ಡ್ರೈವರು, ನಮ್ಮಣ್ಣ, ನಮ್ಮ ಅಪ್ಪಾಜಿ ಅಣ್ಣ, ನನ್ನ ಮಗ ಅವರಿಗೆ ಮ್ಯಾರೇಜ್ ಆಗೈತೆ. ನಮ್ಮ ಬಾವರು ಇವರು ನಮ್ಮ ಅಪ್ಪಾಜಿ ಅಕ್ಕನ ಮಗ ಇಲ್ಲಿಗೆ ಇದ್ರು. ನನಗೆ ಇನ್ನೊಂದು 2 ತಿಂಗಳಲ್ಲಿ ಆಯ್ತಿದೆ ಮದುವೆ. ಮಾಡ್ಕೊಳ್ಳಾಗಾಯ್ತು ಮದುವೆ ಮಾಡ್ಕೊಂಡು ಅನುಭವಿಸ್ಬೇಕಾ ಇಲ್ಲ ಏನು ಹೇಳಿ ಮದುವೆ ಮಾಡೋಣ. ಮದುವೆ ಆದವ್ರು ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟು ದೂರದಿಂದ ಕ್ಯಾಮ್ರಾ ಮಾಡ್ತಾರೆ. ಚಾರ್ಜ್ ಆಯ್ತು ನನ್ನ ಮೊಬೈಲ್. ಇವು ಕಣ್ಣು ಮುಚ್ಚೆ ಗಾಡಿ ನೋಡಿ ಆಡ್ಬೋದೆ ಆಡ್ಬೋದು. ಬಂದಿಗಾಯ್ ಇವೆಲ್ಲ ಬಿದ್ರು 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 ಬಿದ್ರು. ನೋಡಿ ಲಾರಿ ಹೋಗ್ತೈತೆ. ಇಲ್ಲೇ ವ್ಯೂ ಪಾಯಿಂಟ್ಗೆ ಹೋಗೋದು ಎಲ್ಲರೂ. ನಾವಲ್ಲೇನು ನೋಡ್ದೋ ಅಲ್ಲಿ ಇಲ್ಲಿಂದ ಸ್ವಲ್ಪ ಹೀಟಲ್ಲಿ ನಿಂತ್ಕೊಂಡು ನೋಡ್ತಾನೆ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿವರೆಗೂ ಹೋಗ್ಬೋದು. ಎಲ್ಲ ಪಾಯಿಂಟ್ಗಳಿದೆ. ತುಂಬ ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿಗೆ ಬಂದ್ಬಿಟ್ಟು. ಲಾಸ್ಟ್ ಹೋದ್ರು ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿಂದ ಸುಬ್ರಹ್ಮಣ್ಯ ಹೋಗೋದ್ರ ಮತ್ತೆ ನೋಡೋದು ಈ ಕಡೆಯಿಂದ ಚನ್ನಪಂಚ ರೂಟು ಕೋಟಂತೆ ಸಕಲೇಶ್ಪುರ ರೂಟಲ್ಲಿ ಐತಲ್ಲ, ಅವರು ಚನ್ನಪಂಚ ನೋಡ್ತಾರೆ. ಸುಬ್ರಹ್ಮಣ್ಯ ದೇವಸ್ಥಾನ ನೋಡೋಕೆ ಹೋಗ್ತಾರೆ ಹೋಗ್ಬಿಡೋದು. ಇನ್ನು ಇನ್ನೂ ಚೆನ್ನಾಗಿರೋ ವ್ಯೂ, ಗದ್ದೆ ಗಿದ್ದೆ ಮಳೆ ಬೆಟ್ಟ ಒಳ್ಳೆ. ಇವತ್ತು ನಾನು ಹೇಳೋಕ್ಕಾಗಲ್ಲ ನೋಡ್ಕೊತೀನಿ ವಿಡಿಯೋ ನೋಡಿ. ಬಿಸ್ಲೆಘಾಟ್ ಮುಗೀತು. ಬಿಸ್ಲೆ ಇವು ಅಂಗಡಿಗಳು, ಈ ಅಂಗಡಿ ಎಲ್ಲ ತಗೊಂಡು ಟೀ ಎಲ್ಲ ಕುಡ್ಕೊಂಡು ಇಲ್ಲಿಂದ ಬಿಸ್ಲೆ ಗೇಟು ಕ್ಲೋಸು. ಇದ್ರ ಮೇಲೆ ಬೇರೆ ಊರು ಸ್ಟಾರ್ಟ್ ಆಗುತ್ತೆ. ಈ ಊರ ಹೆಸರು ಗೊತ್ತಿಲ್ಲ, ಕೇಳು. ಟೀ ಕುಡಿಯೋಣಂತ ಅವ್ರ ಟೀ ಕುಡಿಯೋಕೆ ಸೈಡಿಗೆ ಹಾಕಿದ್ವಿ. ಬಿಸ್ಲೆ ಕ್ಯಾಂಟೀನು ಮಾಡೆಲ್ ಸೆಟ್ ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು ಇದೊಂದು